ಸೊ ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ರೂಲ್ಸ್ ಏನಂದರೆ ಕಾರ್ ವಾಶ್ ಕರೆಕ್ಟಾಗಿ ಆಗಿಲ್ಲ ಅಂದ್ರೂ ಫೈನ್ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಕಾರ್ ವಾಷಿಂಗ್ ಅವ್ರು ಇರ್ತಾರೆ. ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಹಾಸ್. ಸೊ ನಾವಿವತ್ತು ದುಬೈಯಲ್ಲಿದ್ದೀವಿ. ದುಬೈಯಲ್ಲಿ ಸ್ಕೈಕೋ ಟವರ್ಸ್ ಅಂತ ಒಂದು ಏರಿಯಾದಲ್ಲಿದ್ದೀವಿ. ಸೊ ಇಲ್ಲಿ ಅಪಾರ್ಟ್ಮೆಂಟ್ಸ್ ಹೆಂಗಿರುತ್ತೆ, ದುಬೈಯಲ್ಲಿ ಅಪಾರ್ಟ್ಮೆಂಟ್ಸಲ್ಲಿ ಯಾವ್ಯಾವ ಥರ ಫೆಸಿಲಿಟೀಸ್ ಇರುತ್ತೆ ಎಲ್ಲ ಪ್ರತಿಯೊಂದು ಇವತ್ತು ತಿಳ್ಕೊಳ್ಳೋಣ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಈ ಅಪಾರ್ಟ್ಮೆಂಟ್ಸ್ ಎಲ್ಲ ಏನಿದೆಲ್ಲ ಇದೆಲ್ಲ ಇವಾಗ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಆಗಿರೋವಂಥ ಒಂದು ಅಪಾರ್ಟ್ಮೆಂಟ್ಸು. ಸೊ ಈ ಜಾಗ ಬಂದ್ಬಿಟ್ಟು ಸ್ಕೈಕೋ ಟವರ್ಸ್ ಅಂತ, ದುಬೈ ಲ್ಯಾಂಡ್ ಅಂತ ಕರೀತಾರೆ. ಸೊ ಈ ಜಾಗ ಇವಾಗ ಸ್ವಲ್ಪ ಡೆವಲಪ್ ಆಗ್ತಾ ಇರೋವಂಥ ಒಂದು ಏರಿಯಾ ದುಬೈಯಲ್ಲಿ. ಸೊ ನೀವು ನೋಡ್ಬೋದು, ಎಲ್ಲ ಬಿಲ್ಡಿಂಗ್ಸು ಕನ್ಸ್ಟ್ರಕ್ಟ್ ಆಗ್ತಾಯಿದೆ ಇವಾಗ. ಅಲ್ಲೊಂದು ಬಿಲ್ಡಿಂಗ್ ನೋಡ್ಬೋದು ನೀವು, ಅಲ್ಲೊಂದಿದೆ. ಸೊ ಆಲ್ಮೋಸ್ಟ್ ಇದು ಇವಾಗ ಡೆವಲಪ್ ಆಗ್ತಾ ಇರೋವಂಥ ಏರಿಯಾ. ಸೊ ಈ ಏರಿಯಾದಲ್ಲಿ ಅಪಾರ್ಟ್ಮೆಂಟಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಏನು ಪ್ರತಿಯೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟು ನಾನು ನಿಮಗೆ ಪಾರ್ಕಿಂಗ್ ಹೆಂಗಿದೆ ಅಂತ ನೋಡೋಣ. ಇವಾಗ ಪಾರ್ಕಿಂಗಲ್ಲಿ ಯಾವ್ಯಾವ ಥರ ಇದೆ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಗೈಸ್, ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಪಾರ್ಕಿಂಗ್ ಈ ಅಪಾರ್ಟ್ಮೆಂಟ್ದು. ಸೊ ಇಲ್ಲಿ ಪ್ರತಿಯೊಬ್ಬ ರೆಸಿಡೆಂಟ್ಸ್ಗೂ ಅವ್ರದ್ದೇ ಒಂದು ಇದು ಕೊಟ್ಟಿರ್ತಾರೆ, ರಿಮೋಟ್ ಕೊಟ್ಟಿರ್ತಾರೆ. ಸೊ ಆ ರಿಮೋಟ್ ಮುಖಾಂತರ ಇವರು ಪಾರ್ಕಿಂಗ್ ಆ್ಯಕ್ಸಿಸ್ ಇರುತ್ತೆ. ರಿಮೋಟ್ ಇಲ್ಲ ಅಂದರೆ ಯಾವುದೇ ಒಂದು ಗಾಡಿಗೂ ಆ್ಯಕ್ಸಿಸ್ ಇರೋಲ್ಲ ಇಲ್ಲಿ ಪಾರ್ಕಿಂಗ್ಗೆ. ಸೊ ಅವ್ರು ಮತ್ತೆ ಸೆಕ್ಯೂರಿಟಿನ ಕೇಳಿಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ್ಯಕ್ಸಿಸ್ ಒಳಗಡೆ ಪಡಿಬೇಕಾಗುತ್ತೆ. ಸೊ ಅಷ್ಟೊಂದು ಸೆಕ್ಯೂರಿಟಿ ಆಗಿರುತ್ತೆ ಇಲ್ಲಿ ಪ್ರತಿಯೊಂದು ಅಪಾರ್ಟ್ಮೆಂಟ್ಸ್ ಕೂಡ. ಸೊ ಕಾರ್ಗಳು ನೋಡ್ಬೋದು ನೀವು, ಪ್ರತಿಯೊಂದು ಕಾರು ಅಷ್ಟು ಕ್ಲೀನಾಗಿರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇಲ್ಲಿ ಕಾರ್ ವಾಷಿಂಗ್ ಅಂತಲೇ ಒಬ್ಬರನ್ನ ಇಟ್ಟಿರ್ತಾರೆ. ಇಲ್ಲಿ ಅಂತ ಅಲ್ಲ, ಪ್ರತಿಯೊಂದು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಟವರ್ಸ್ ಆಗಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ದುಬೈಯಲ್ಲಿ ಕಾರ್ ವಾಷಿಂಗ್ಗೆ ಒಬ್ಬರನ್ನ ಇಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ರೂಲ್ಸ್ ಏನಂದರೆ ಕಾರ್ ವಾಶ್ ಕರೆಕ್ಟಾಗಿ ಆಗಿಲ್ಲ ಅಂದ್ರೂ ಫೈನ್ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಕಾರ್ ವಾಷಿಂಗ್ ಅವ್ರು ಇರ್ತಾರೆ. ಸೊ ಇಲ್ಲಿ ಈ ಬಿಲ್ಡಿಂಗಲ್ಲಿ ಇರುವಂಥ ರೆಸಿಡೆನ್ಸಿ ಅವರು ಕಾರ್ ವಾಶ್ ಮಾಡ್ದಿರ 1 ಮಂತ್ 2 ಮಂತ್ ಹಂಗೆ ಬಿಟ್ಟರು ಸೊ ಅದಕ್ಕೂ ಕೂಡ ಫೈನ್ಸ್ ಇರುತ್ತೆ. ಸೆಕ್ಯೂರಿಟಿ 1 ಮಂತ್ ನೋಡ್ತಾರೆ, 2 ಮಂತ್ ನೋಡ್ತಾರೆ, ಆಮೇಲೆ ಗಾಡಿ ವಾಶ್ ಮಾಡಿ ಗಾಡಿನ ತೆಗೀರಿ ಅಂತ ಕೂಡ ಒಂದು ರೆಸಿಡೆಂಟ್ಸ್ಗೆ ಅವ್ರು ಹೇಳ್ತಾರೆ. ಸೊ ಆ ಥರ ಒಂದು ಇದು ಇರುತ್ತೆ ಗಾಯ್ಸ್. ಇಲ್ಲಿ ತುಂಬಾ ಸ್ಟ್ರಿಕ್ಟು. ಪ್ರತಿಯೊಂದು ಕಾರ್ ಕೂಡ ವಾಶ್ ಆಗಿರಬೇಕು, ಇಲ್ಲಾಂದರೆ ಫೈನ್ಸ್ ಮಾತ್ರ ಪ್ರತಿಯೊಬ್ಬರಿಗೂ ಫೈನ್ಸ್ ಇರುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ನೋಡ್ಬೋದು ನೀವು, ಪ್ರತಿಯೊಂದು ಕಾರು ಅಷ್ಟು ಕ್ಲೀನಾಗಿದೆ ಗಾಯ್ಸ್. ನೋಡಿ, ಅಲ್ಲಿ ಕಾರ್ ವಾಷಿಂಗ್ ಅವರು ಇದ್ದಾರೆ, ನೀವು ಅಲ್ಲಿ ನೋಡ್ಬೋದು. ಸೊ ಇವರೇ ಕಾರ್ ವಾಶ್ ಮಾಡೋರು. भाई कितना एक कार को वॉशिंग के लिए कितना चार्ज करता? 14 dirham, 120 for month or week? 1 month 120 dirhams. अच्छा. ಸೊ 1 ಮಂತ್ಗೆ ಇವರು 120 dirham ಚಾರ್ಜ್ ಮಾಡ್ತಾರೆ. 120 dirham ಅಂದರೆ ರೋಸ್ಟು ಆಯಿತು, ಒಂದು 2 ವರ್ಷ ಆಗುತ್ತೆ, ಒಂದು ತಿಂಗಳಿಗೆ ಚಾರ್ಜ್ ಮಾಡೋದು. ಬಟ್ ಇವ್ರು ಒಳಗಡೆ ಎಲ್ಲ ಏನೂ ವಾಶ್ ಮಾಡಲ್ಲ, ಜಸ್ಟ್ ಹೊರಗಡೆ, ಕಾರ್ ಹೊರಗಡೆ ಮಾತ್ರ ವಾಶ್ ಮಾಡ್ತಾರೆ. ಸೊ ಇದು ಇಲ್ಲಿ ಅಪಾರ್ಟ್ಮೆಂಟ್ಸಲ್ಲಿ ಬೇಸಿಕ್ಕಾಗಿ ಇಷ್ಟೊಂದು ಫೆಸಿಲಿಟಿ ಇರುತ್ತೆ ಗಾಯ್ಸ್. ಸೊ ಬನ್ನಿ, ನೆಕ್ಸ್ಟ್ ನಾನು ನಿಮಗೆ ಒಳಗಡೆ ಎಲ್ಲ ಹೆಂಗಿದೆ ತೋರಿಸ್ತೀನಿ. ಸೊ ಈ ಗಾಡಿ ನೋಡ್ಬೋದು ಗಾಯ್ಸ್, ನೋಡಿ ಏನು ಕ್ರೇಜಿಯಾಗಿ ಮಾಡಿಫಿಕೇಷನ್ ಮಾಡಿದ್ದಾರೆ. ಹೋಂಡಾ ಸಿವಿಕ್ ಇದು, ಏನು ಮಸ್ತಾಗಿ ಮಾಡಿಫಿಕೇಷನ್ ಮಾಡಿದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ದುಬೈಯಲ್ಲೆಲ್ಲ ಕಾರು ಸ್ವಲ್ಪ ಚೀಪೇ ಇರುತ್ತೆ, ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ನಿಮಗೆ. ಬಟ್ ಲೈಸೆನ್ಸೇ ತುಂಬ ಎಕ್ಸ್ಪೆನ್ಸಿವು. 2 ಲಕ್ಷ ಗಂಟ ಇದೆ ಒಂದು ಕಾರ್ ಲೈಸೆನ್ಸ್ ನೀವು ಮಾಡಿಸ್ಬೇಕಂದ್ರೆ. ಬರೀ ಕಾರ್ ಲೈಸೆನ್ಸ್ 2 ಲಕ್ಷ ಇದೆ. ಬೈಕ್ಗೆ ಸಪ್ರೇಟ್ ಲೈಕ್ 1.5 ಲಕ್ಷ ಆಗುತ್ತೆ ಬೈಕ್ಗೆ. ಕಾರ್ಗೆ ಅಂದರೆ ನಿಮಗೆ ಒಂದು ಕ್ಲೋಸ್ ಟು 2 ಲಕ್ಷ ಆಗುತ್ತೆ ಗೈಸ್. ನೆಕ್ಸ್ಟ್ ಒಳಗಡೆ ತೋರಿಸ್ತೀನಿ ಬನ್ನಿ, ಒಳಗಡೆ ಎಲ್ಲ ಹೆಂಗಿದೆ ಏನು ಅಂತ.
ಗೈಸ್ ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಪೆಟ್ಸ್ ಆರ್ ನಾಟ್ ಅಲೌಡ್ ಅಂತ ಕೂಡ ಹಾಕಿರ್ತಾರೆ ಬೋರ್ಡು. ಅಂದರೆ ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಯಾವುದೇ ಥರ ಬೆಕ್ಕಾಗಲಿ ನಾಯಿ ಆಗಲಿ ನಾವು ಸಾಕೋವಾಗಿಲ್ಲ. ಇನ್ನೊಂದು ಕೆಲವು ಅಪಾರ್ಟ್ಮೆಂಟಲ್ಲಿ ಎಲ್ಲ ಅಲೌಡ್ ಇದೆ. ಗೈಸ್ ಇಲ್ಲಿ ಎಲ್ಲ ಆಟೋಮೇಟೆಡ್ ಲೈಟ್ಸು. ಸೊ ನಾವು ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ಲೈಟ್ ಎಲ್ಲ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ಪ್ರತಿಯೊಂದು ಫ್ಲೋರಲ್ಲೂ AC ಕೂಡ ಇರುತ್ತೆ. ಆಮೇಲೆ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಏನಂದರೆ ಇಲ್ಲಿ ಸ್ಟೇರ್ ಕೇಸ್ಗೆ ಒಂದು ಸಪ್ರೇಟ್ ರೂಮ್ ಕೊಟ್ಟಿರ್ತಾರೆ. ಪ್ಲಸ್ ಇನ್ನೊಂದು ಏನಂದರೆ ಸ್ಟೋರು. ಸೊ ಈ ಫ್ಲೋರ್ಗೆ ಏನೇ ಒಂದು ಐಟಮ್ ಬೇಕಾಗಿದ್ರು, ಸೊ ಏನೇ ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಸ್ಟೋರ್ ಇರುತ್ತೆ. ಪ್ಲಸ್ ಇನ್ನೊಂದು ಏನಂದರೆ ಗಾರ್ಬೇಜ್ ರೂಮು. ಸೊ ಗಾರ್ಬೇಜ್ ರೂಮ್ ಕೂಡ ಇರುತ್ತೆ. ಇದು ಟೆಲಿಫೋನ್ ರೂಮು. ಎಲೆಕ್ಟ್ರಿಕ್ ಅಂತ ಒಂದು ರೂಮ್ ಕೊಟ್ಟಿರ್ತಾರೆ ಸಪ್ರೇಟಾಗೆ. ಸೊ ಈ ಒಂದು ಫ್ಲೋರಲ್ಲಿ ಏನೇ ನಮಗೆ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆದ್ರೂ ಸೊ ಈ ರೂಮಿಂದ ನಾವು ಅವ್ರ ಐಟಮ್ ತೊಗೊಂಡು ನಮಗೆ ರಿಪೇರ್ ಮಾಡಿಕೊಡ್ತಾರೆ. ವಾಟರ್ ಮೀಟರ್ ರೂಮ್ ಕೂಡ ಇರುತ್ತೆ ಇಲ್ಲಿ. ಆ್ಯಂಡ್ ಗೈಸ್ ಗಾರ್ಬೇಜ್ ರೂಮ್ ಇಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವುದೇ ಥರ ಒಂದು ಕಸ ಗಾಡಿ ಆಗಲಿ ಇನ್ನೊಂದಾಗಲಿ ಬರಲ್ಲ. ಪ್ರತಿಯೊಂದು ಫ್ಲೋರಲ್ಲೂ ಗಾರ್ಬೇಜ್ ರೂಮ್ ಇರುತ್ತೆ. ಸೊ ಇದೇ ಅದು ಗಾರ್ಬೇಜ್ ರೂಮು. ಸೊ ಇಲ್ಲಿ ಈ ಥರ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಇದರೊಳಗಡೆ ನಾವು ಕಸನ ಹಾಕಬೇಕಾಗುತ್ತೆ. ಪ್ರತಿಯೊಂದು ಫ್ಲೋರಲ್ಲೂ ಈ ಥರ ಒಂದು ಗಾರ್ಬೇಜ್ ರೂಮ್ ಇರುತ್ತೆ. ಸೊ ಇಲ್ಲಿ ಕಸ ಹಾಕ್ಬಿಟ್ಟು ನಾವು ಪ್ರತಿಯೊಂದು ಕಸನೂ ಇಲ್ಲಿಂದ ಬೇಸ್ಮೆಂಟ್ಗೆ ಹೋಗಿ ಲೋಡ್ ಆಗುತ್ತೆ. ಸೊ ಅಲ್ಲಿಂದ ಡೈಲಿ ಬೆಳಿಗ್ಗೆ ದುಬೈ ಗೌರ್ಮೆಂಟ್ ಅವ್ರು ಏನಿದ್ದಾರೆ, ಸೊ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಕಸನ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಸೊ ಇದು ಇಲ್ಲಿರುವಂಥ ಒಂದು ಗಾರ್ಬೇಜ್ ರೂಮ್ ಫೆಸಿಲಿಟಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಬಿಲ್ಡಿಂಗು ಅಷ್ಟು ಕ್ಲೀನಾಗಿರುತ್ತೆ ಆ್ಯಂಡ್ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್ ಈ ನೀರು ಕ್ಯಾನೆಲ್ಲ ಏನಿದೆ ಅದೆಲ್ಲ ಬಿಲ್ಡಿಂಗಲ್ಲೇ, ಈ ಬಿಲ್ಡಿಂಗ್ ಅವರೇ ಸಪ್ಲೈ ಮಾಡ್ತಾರೆ. ಪ್ರತಿಯೊಂದು ಅಪಾರ್ಟ್ಮೆಂಟ್ಸಲ್ಲೂ ಒಂದು ನೀರು ಕ್ಯಾನ್ ಅವರೇ ಸಪ್ಲೈ ಮಾಡ್ತಾರೆ. ಸೊ ಅವ್ರಿಗೆ ನಾವು ಕಾಲ್ ಮಾಡಿ ಹೇಳಿದ್ರೆ ಸಾಕು, ಅವರೇ ನಮ್ಮ ಫ್ಲ್ಯಾಟ್ ನಂಬರ್ ಹತ್ರ ಡೋರ್ ಹತ್ರ ಅವರು ನೀರು ಕ್ಯಾನ್ ಕೂಡ ಇಕ್ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ ಗೈಸ್ ಎಲ್ಲ ಆಟೋಮೆಟೆಡ್ ಲೈಟ್ ಆನ್ ಆಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಫ್ಲೋರಲ್ಲೂ ಈ ಥರ ಒಂದು ಆಟೋಮೆಟಿಕ್ಕಾಗಿ ಲೈಟ್ಸ್ ಆನ್ ಇರುತ್ತೆ. ದುಬೈಲಿ ಪ್ರತಿಯೊಂದು ಅಪಾರ್ಟ್ಮೆಂಟ್ಸಲ್ಲೂ ಇರುತ್ತೆ. ಮತ್ತು ಈ ಥರ ಒಂದು ಡಿಸ್ಪ್ಲೇ ಕೂಡ ಹಾಕಿರ್ತಾರೆ ಎಲ್ಲ ಫ್ಲೋರಲ್ಲೂ. ಸೊ ನಾವು ಯಾವ್ಯಾವ ಫ್ಲ್ಯಾಟ್ಸ್ ಎಲ್ಲಿದೆ, ಎಲೆಕ್ಟ್ರಿಕ್ ರೂಮ್ ಇದೆ ಎಲ್ಲಿದೆ, ಟೆಲಿಫೋನ್ ರೂಮ್ ಎಲ್ಲಿದೆ, ಎಲ್ಲ ಪ್ರತಿಯೊಂದು ಡೀಟೇಲ್ಸು ನಮ್ಗೆ ಈ ಥರ ಒಂದು ಬೋರ್ಡಲ್ಲಿ ಅವರು ಡಿಸ್ಪ್ಲೇ ಮಾಡಿರ್ತಾರೆ ಗೈಸ್. ಪ್ರತಿಯೊಂದು ಫ್ಲೋರಲ್ಲಿ ಕೂಡ ನಮಗೆ ಈ ಥರ ಒಂದು ಡಿಸ್ಪ್ಲೇ ಎಲಿವೇಟರ್ ಪಕ್ಕ ನೀವು ನೋಡ್ಬೋದು. ಸೊ ಅಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಇರುತ್ತೆ ಇಲ್ಲಿ. ಪ್ರತಿಯೊಂದು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಕ್ಯಾಮ್ರಾಸ್ ಆಗಿರ್ಬೋದು, ಎಲ್ಲನೂ ಕೂಡ ಇರುತ್ತೆ ಇಲ್ಲಿ. ಸೊ ನೋಡಿದ್ರಲ್ಲ ಗೈಸ್, ದುಬೈ ಅಪಾರ್ಟ್ಮೆಂಟಲ್ಲಿ ಹಿಂಗೆಲ್ಲ ಇರುತ್ತೆ. ಸೊ ಆಮೇಲೆ ನೀವು ನನ್ನ ಹಿಂದುಗಡೆ ಅಪಾರ್ಟ್ಮೆಂಟ್ ಏನು ನೋಡ್ತಾ ಇದ್ದೀರಾ, ಈ ಗ್ಲಾಸ್ ಪಾರ್ಟ್ಸ್ ಎಲ್ಲ ಏನೇನಿದೆ ಇದೆಲ್ಲ ಪ್ರತಿಯೊಂದು ಗ್ಲಾಸ್ ಪಾರ್ಟ್ ಕೂಡ ಕ್ಲೀನಾಗಿ ವಾಶ್ ಮಾಡ್ತಾರೆ. ಐ ಮೀನ್ ಎಲ್ಲ ಒಂದು ಗ್ಲಾಸ್ ಪಾರ್ಟ್ಸ್ ಏನೇನಿದೆ ಅಪಾರ್ಟ್ಮೆಂಟ್ಸಲ್ಲಿ, ಹಿಂದೆ ಸ್ಕೈಕೋಟ್ ಟವರ್ ಆಗಿರ್ಬೋದು, ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗು, ಎಲ್ಲ ಒಂದು ಟವರ್ಸ್ ಆಗಿರ್ಬೋದು, ದುಬೈಯಲ್ಲಿ ಅಷ್ಟು ಒಂದು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಗೈಸ್. ಎವ್ರಿ ಮಂತ್ ಆಗಿರ್ಬೋದು, ಎವ್ರಿ ವೀಕ್ ಆಗಿರ್ಬೋದು, ಪ್ರತಿಯೊಂದೂ ಅಪಾರ್ಟ್ಮೆಂಟ್ಸ್ನ ಗ್ಲಾಸ್ ಐಟಮ್ಸ್ ಏನೇನಿದೆ ಅದೆಲ್ಲ ಅಷ್ಟು ಕ್ಲೀನ್ ಮಾಡ್ತಾರೆ. ಸೊ ನೀವು ಪ್ರತಿಯೊಂದು ಬಿಲ್ಡಿಂಗ್ಸ್ನೂ ಅಷ್ಟು ಕ್ಲೀನಾಗಿರುತ್ತೆ, ನೀವು ನೋಡ್ಬೋದು. ಸೊ ಇದು ಇಲ್ಲಿರೋವಂಥ ಒಂದು ಅಪಾರ್ಟ್ಮೆಂಟ್ಸ್ ಅಂತಲೇ ಹೇಳ್ಬೋದು ಗೈಸ್, ದುಬೈಯಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ಸು. ಆ್ಯಂಡ್ ಆಲ್ಸೋ ಇಲ್ಲಿರೋವಂಥ ಪ್ರತಿಯೊಂದು ಅಪಾರ್ಟ್ಮೆಂಟ್ಸಲ್ಲೂ ಫುಲ್ ಟಾಪಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಜಿಮ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಆ್ಯಂಡ್ ಆಲ್ಸೋ ಗೈಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಇಲ್ಲಿ ನೋಡ್ಬೋದು ನೀವು, ಸೊ ಈ ಬಾಕ್ಸ್ ಬಂದ್ಬಿಟ್ಟು ಕ್ಲೋತಿಂಗ್ ಡೊನೇಟ್ ಅಂತ ಇರುತ್ತೆ. ಸೊ ನಿಮ್ದು ಹಳೆ ಬಟ್ಟೆ ಆಗಿರ್ಬೋದು, ಇಲ್ಲ ನೀವು ಯಾರು ಬಡವ್ರಿಗೆ ಬಟ್ಟೆ ಕೊಡಬೇಕು ಆ ಥರ ಏನಾರು ಇದ್ದರೆ, ಸೊ ಈ ಥರ ಒಂದು ಬಾಕ್ಸ್ ಇರುತ್ತೆ, ಈ ಬಾಕ್ಸ್ಗೆ ಹಾಕ್ಬೋದು. ಸೊ ಇಲ್ಲಿ ಬೇಕಾಗಿರೋರು ಬಂದು ಬಟ್ಟೆ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಇಲ್ಲಾಂದರೆ ಇವ್ರು ಯಾರಿಗಾರೋ ಒಂದು ಅನಾಥಾಶ್ರಮ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಆ ಥರ ಇರೋರಿಗೂ ಕೊಡ್ತಾರೆ. ಸೊ ಇದರಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ನೋಡಿ, ಯಾವ್ಯಾವ ಥರ ಇದೆ. ಇದು ದುಬೈಯಲ್ಲಿ ಆಲ್ಮೋಸ್ಟ್ ಸುಮಾರು ಜಾಗದಲ್ಲಿದೆ, ನೀವು ನೋಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಚೀವ್ಡ್ ಥ್ರೂ ಕ್ಲೋತ್ಸ್ ಅಥಾನ್ ಇನಿಷಿಯೇಟಿವ್ ಅಂತ ಹಾಕಿದ್ದಾರೆ.
ಸೊ ಆ್ಯಂಡ್ ಆಲ್ಸೋ ಇಲ್ಲಿ 1800 ಕಂಟೈನರ್ಸ್ ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದುಬೈ 1800 ಕಂಟೈನರ್ ಈ ಥರ ಒಂದು ಕಂಟೈನರ್ಸ್ನ ಅವ್ರನ್ನು ಪ್ರತಿಯೊಂದು ಏರಿಯಾದಲ್ಲೂ ಇಕ್ಕಿರ್ತಾರೆ. ಸೊ ನೋಡಿ, ಇದರಿಂದ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಥರ ಫುಡ್ ಬ್ಯಾಂಕ್ ಅಂತ ಒಂದು ಕಂಟೈನರ್ ಕೂಡ ಇಕ್ಕಿರ್ತಾರೆ. ಫ್ರಿಡ್ಜ್, ಅದು ಆಲ್ಮೋಸ್ಟ್ ಫ್ರಿಡ್ಜ್ ಥರ ಇರುತ್ತೆ ಗಾಯ್ಸ್, ಫ್ರಿಡ್ಜ್ ಥರ ಇರುತ್ತೆ. ಸೊ ಅದರಲ್ಲಿ ಅವರು ಊಟನ ವೇಸ್ಟ್ ಮಾಡಬಾರ್ದು ಅಂತ ಇರೋರು ಆಗಿರ್ಬೋದು, ಊಟನ ದಾನ ಮಾಡಬೇಕಂತ ಇರೋರು ಆಗಿರ್ಬೋದು, ಅಂಥವರೆಲ್ಲ ಆ ಫ್ರಿಡ್ಜಿಗೆ ಹೋಗ್ಬಿಟ್ಟು ಇವರು ಊಟನ ಇಡ್ತಾರೆ. ಸೊ ಅಲ್ಲಿ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಊಟ ಯಾರ್ಯಾರಿಗೆ ಬೇಕಾಗಿರುತ್ತೆ, ಊಟ ತಿನ್ನೋಕ್ಕೂ ಯಾರ್ಯಾರು ಊಟ ಇರೋಲ್ಲ, ಸೊ ಅಂಥವರೆಲ್ಲ ಹೋಗ್ಬಿಟ್ಟು ಅಲ್ಲಿ ತೊಗೊಂಡು ತಿಂತಾರೆ. ಸೊ ನೋಡಿ, ಇದರಿಂದ ಎಷ್ಟೊಂದು ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಈ ಥರ ಎಲ್ಲ ದುಬೈಯಲ್ಲಿ ಸಾಕಷ್ಟು ನೀವು ನೋಡ್ಬೋದು. ಸೊ ನೋಡಿದ್ರಲ್ಲ ಗಾಯ್ಸ್, ಇದು ಇಲ್ಲಿ ದುಬೈಲಿರುವಂಥ ಒಂದು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಇಲ್ಲಿರೋವಂಥ ಒಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.